ಹಾಯ್ ಫ್ರೆಂಡ್ಸ್, ಇವತ್ತು ಕೊಡಗಿನಲ್ಲಿ ವಿಶೇಷವಾದ ದಿನ. ಏನಪ್ಪ ವಿಶೇಷವಾದ ದಿನ ಅಂತ ಹೇಳಿದ್ರೆ ಆಟಿ 18 ಅಂತ ಹೇಳ್ತಾರೆ. ಅಲ್ಲಿಂದ ಕಕ್ಕಡ 18 ಅಂತಲೂ ಹೇಳ್ತಾರೆ ಈ ಒಂದು ದಿನಕ್ಕೆ. ಈ ಒಂದು ದಿನದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸೊಪ್ಪನ್ನ ನಾವು ಇವತ್ತೇ ಕುಯ್ಕೊಂಡು ಬಂದುಬಿಟ್ಟು ಇದನ್ನು ನಾವು ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇದರಲ್ಲಿ ನಾವು ಸ್ವೀಟ್ ಪದಾರ್ಥಗಳನ್ನ ಮಾಡಿಕೊಂಡ್ರೆ ಇದೊಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಈ ಸೊಪ್ಪಿನ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಈ ಒಂದು ಸೊಪ್ಪು ಇವತ್ತಿನ ದಿನದಲ್ಲಿ 18 ಥರದ ಔಷಧಿಗಳು ಬಂದು ಈ ಒಂದು ಸೊಪ್ಪಿನಲ್ಲಿ ಸೇರಿಕೊಂಡಿರುತ್ತೆ ಅಂತ ಹಿರಿಯರ ಆಗಿತ್ತು. ಅದನ್ನು ಈಗ ನಾವು ಅದೇ ರೀತಿ ಪಾಲಿಸ್ಕೊಂಡು ಬಂದಿದ್ದೀವಿ. ಅದರಿಂದ ಆಗಿಬಿಟ್ಟು ನಾನು ಇವತ್ತು ಈ ಒಂದು ಸೊಪ್ಪನ್ನ ಕುಯ್ಕೊಂಡ್ಬಂದುಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಈಗ ನಾನು ಸ್ವಲ್ಪ ನೀರಿಟ್ಬಿಟ್ಟು ಅದನ್ನು ಕುದಿಸ್ತಾ ಇದ್ದೀನಿ. ಸಾಧಾರಣ ನಾವು ಇದನ್ನೊಂದು ಅರ್ಧ ಗಂಟೆ ಆದರೂ ಕುದಿಸ್ಬೇಕು. ಈಗ ನಾವು ಒಂದು ಚೊಂಬು ನೀರಿಟ್ಟರೆ ಸಾಧಾರಣ 1 ಲೋಟದಷ್ಟು ನೀರು ಆಗೋವರೆಗೆ ನಾವು ಈ ಒಂದು ಸೊಪ್ಪನ್ನು ನಾವು ಕುದಿಸ್ಬೇಕಾಗುತ್ತೆ. ಆಗ ಅದರಲ್ಲಿದ್ದ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ನಮಗೆ ಆ ಒಂದು ನೀರಲ್ಲಿ ಸ್ವೀಟ್ ಪದಾರ್ಥಗಳನ್ನ ಮಾಡ್ಕೋಬೋದು. ಈಗ ನಂದು ಈ ಸೊಪ್ಪನ್ನೆಲ್ಲ ಕುದಿಸಿ ಚೆನ್ನಾಗಿ ರಸ ಎಲ್ಲ ತೆಗೆದಾಯಿತು. ಇಲ್ಲಿ ಕಾಣ್ತಿರ್ಬೋದು ನೀರು ಯಾವ ಕಲರಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನಾವು ಎಲ್ಲ ಥರದ ಸೊಪ್ಪುಗಳನ್ನ ತಂದುಬಿಟ್ಟು ಈ ಥರ ಒಂದು ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ನಾವು ಹಿರಿಯರ ಹತ್ರ ಕೇಳಿಕೊಂಡು ಇದೇನಾ ಆಟಿ 18ರದ ಸೊಪ್ಪು ಪಾಯಸ ಮಾಡುವಂಥ ಸೊಪ್ಪು ಅಂತ ಕೇಳಿಕೊಂಡು ಬಂದು ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ನಿಮಗೆ ಕಾಣ್ತಿರ್ಬೋದು, ನಾನು ಗ್ಲಾಸಲ್ಲಿ ಉಯ್ದುಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಯಾವ ಕಲರಲ್ಲಿ ಇದೆ ಅಂತೇಳ್ಬಿಟ್ಟು. ತುಂಬಾ ಒಂದು ಒಳ್ಳೆಯ ಔಷಧದ ಗುಣವುಳ್ಳ ಸೊಪ್ಪು ಅಂತಲೇ ಹೇಳ್ಬೋದು. ಇದು ನಮ್ಮ ಕೊಡಗಿನಲ್ಲಿ ಎಲ್ಲರ ಮನೇಲಿ ಇವತ್ತು ಮಾಡ್ಕೊಂಡಿರ್ತಾರೆ ಈ ಒಂದು ಆಟಿ 18 ಸೊಪ್ಪುದು ಪಾಯಸನ. ಈಗ ನಾನು ಅದು ನೀರು ತೆಗೆದಾಯ್ತಲ್ಲ ಸೊಪ್ಪಿಂದು, ಈಗ ನಾನು ಅದು ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗ ಹಾಲು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ನಾನು ಒಂದು 2 ಸ್ಪೂನಷ್ಟು ರವೆನೂ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡಾದಮೇಲೆ ಒಂದು 2 ತಪ್ಪಿದರೆ 3 ಏಲಕ್ಕಿನ ಜಜ್ಜಿಬಿಟ್ಟು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಈ ರವೆ ಚೆನ್ನಾಗಿ, ಈ ಹಾಲು ಮತ್ತು ರವೆ ಏಲಕ್ಕಿ ಸಕ್ಕರೆ ಚೆನ್ನಾಗಿ ಕುದ್ದು ಬಂದ ಮೇಲೆ ಮತ್ತೆ ನಾವು ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ನಾನು 3 ಜಜ್ಜಿದ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಈಗ ರವೆ ನಾವು ಬಿಸಿ ಮಾಡ್ದಂಗೆ ಗಟ್ಟಿಯಾಗುತ್ತಾ ಬರುತ್ತಲ್ವ, ನಾವು ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಇಟ್ಕೋಬೇಕು. ಯಾಕಂತಂದರೆ ನಾವು ಈ ಒಂದು ಸೊಪ್ಪಿದ ನೀರು ಉಂಟಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡು ನಾವು ಕುದಿಸಿಬಿಟ್ಟು ಮತ್ತೆ ನಾವು ಈ ಒಂದು ನೀರನ್ನ ಹಾಕ್ಕೋಬೇಕಾಗುತ್ತೆ. ನೀರು ಹಾಕಿದಂಗೆ ನೋಡಿ ಕಲರ್ ಫುಲ್ ಚೇಂಜ್ ಆಗ್ತಾ ಬಂತು. ನಾವು ಬೇಕಾದ್ರೆ ಈ ನೀರನ್ನ ನಾವು ಇವತ್ತು ಕುದಿಸಿಬಿಟ್ಟು ಫ್ರಿಜ್ಜಲ್ಲಿ ಅಥವಾ ತೆಗೆದಿಟ್ಕೋಬೋದು. ಇವತ್ತು ಮಕ್ಕಳೆಲ್ಲ ಹೊರಗಿದ್ದಾರೆ, ಅವ್ರಿಗೆ ಇವತ್ತು ಬರೋಕ್ಕಾಗಲ್ಲ ಅಂಥೇಳಿ ನಾವು ಯಾವತ್ತಾದರೂ ಬರೋತ್ತಿಗೆ ಬೇಕಾದರೆ ನಾವು ಈ ಒಂದು ಸ್ವೀಟ್ ಏನಾದರೂ ಈ ನೀರಲ್ಲಿ ಮಾಡಿ ಕೊಡ್ಬೋದು. ಈಗ ಈ ಪಾಯಸ ಚೆನ್ನಾಗಿ ಕುದಿ ಬರ್ತಾ ಇದೆ, ಕಾಣ್ತಾ ಇರ್ಬೋದು. ಪಾಯಸದ ಕಲರ್ ಫುಲ್ ಚೇಂಜ್ ಆಯಿತು. ಇಲ್ಲೀಗ ನಾನು ಸ್ಟವ್ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಹಾಕ್ಕೊಳ್ಳೋಣ. ಸಾಧಾರಣ ಈ ಒಂದು ಸೊಪ್ಪಿನ ನೀರನ್ನ ತುಂಬ ಸೊಪ್ಪು ಕುಯ್ಕೊಂಬಂದು ಚೆನ್ನಾಗಿ ಕ್ಲೀನ್ ಮಾಡಿ ಕುದಿಸಿಬಿಟ್ಟು ಸಾಧಾರಣ 1 ಚೊಂಬಷ್ಟು, ಒಂದು ದೊಡ್ಡ ಅದೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನೆಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಸ್ವೀಟ್ ಮಾಡೋತ್ತಿಗೆಲ್ಲ ಈ ಒಂದು ನೀರನ್ನ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋಕ್ಕೆ ಮಾಡಿಕೊಂಡ್ರು ತುಂಬಾ ಒಂದು ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪನೇ ಮಾಡಿಕೊಂಡೆ, ಯಾಕೆಂದರೆ ನನಗೆ ಸ್ವಲ್ಪ ಸೊಪ್ಪು ಸಿಕ್ಕಿದ್ದು, ಅದರಿಂದಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇಲ್ಲಿಗ ನಂದು ಆಟಿ 18ರ ಸೊಪ್ಪಿನ ಪಾಯಸನೂ ರೆಡಿ ಆಯಿತು. ಈಗ ನಿಮಗೆ ಕಾಣ್ತಿರ್ಬೋದು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಇವತ್ತು ಕೊಡಗಿನಲ್ಲಿ ಎಲ್ಲ ಕಡೆನೂ ಮಾಡ್ಕೊಂಡಿರ್ತೀರ, ಬೇರೆ ಕಡೆಯೆಲ್ಲ ನೋಡ್ತಿದ್ದವರು ಒಂದ್ಸಲ ಗೊತ್ತಾಗಿರ್ಬೋದು ಇದು ಏನು ಅಂತೇಳ್ಬಿಟ್ಟು. ಈ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.